ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪವಿತ್ರ ಗ್ರಂಥ, ಪವಿತ್ರ ಸಂಪ್ರದಾಯ ಮತ್ತು ಧರ್ಮಸಭೆಯ ಬೋಧನಾವಳಿಯ ಸ್ವಾದ ತುಂಬಿರುವಂತಹ ಕ್ಯಾಥಲಿಕ್ ಕೆಫೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತೇನೆ. ಕಥೋಲಿಕರು ಮಾಡುವಂತಹ ವಿಶ್ವಾಸ ಪ್ರಮಾಣದ ಅರ್ಥವೇನು? ಪ್ರತಿಯೊಂದು ಬಾರಿ ಭಾನುವಾರದ ಬಲಿಪೂಜೆಯಲ್ಲಿ ಹಾಗೂ ನಾವು ಜಪಸರ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ವಿಶ್ವಾಸ ಪ್ರಮಾಣವನ್ನು ಮಾಡ್ತೇವೆ. ಈ ವಿಶ್ವಾಸ ಪ್ರಮಾಣ ಪದದ ಒಂದು ಮೂಲ ಲ್ಯಾಟಿನ್ ಭಾಷೆಯ ಕ್ರೇದೋ ಎಂಬ ಪದದಿಂದ ಬಂದಿದೆ. ಕ್ರೇದೋ ಎಂದರೆ ಐ ಬಿಲೀವ್ ಅಥವಾ ನಾನು ವಿಶ್ವಾಸಿಸುತ್ತೇನೆ ಎಂದು ಅರ್ಥ. ಈ ಒಂದು ಸ್ವಂತ ನಿರ್ಧಾರದಿಂದ ಈ ವಿಶ್ವಾಸ ಪ್ರಮಾಣವನ್ನು ನಾವು ಮಾಡೋದಿಲ್ಲ. ಇದು ಕೇವಲ ಒಂದು ವೈಯಕ್ತಿಕ ಅಭಿಪ್ರಾಯವಲ್ಲ, ಬದಲಿಗೆ ಶತಮಾನಗಳಿಂದ ಧರ್ಮಸಭೆಯ ಪಿತಾಮಹರು ಹಾಗೂ ಅಪೋಸ್ತಲರು, ಪ್ರೇಷಿತರು ಹಸ್ತಾಂತರಿಸಿದ ಧರ್ಮಸಭೆಯ ಸತ್ಯಗಳನ್ನು ನಾನು ವಿಶ್ವಾಸಿಸುತ್ತೇನೆ, ಸಂಪೂರ್ಣ ಮನಸ್ಕನಾಗಿ ನಾನು ನಂಬುತ್ತೇನೆ ಎನ್ನುವುದು ಈ ವಿಶ್ವಾಸ ಪ್ರಮಾಣವಾಗಿದೆ. ಆತ್ಮೀಯರೇ, ಅನೇಕ ಬಾರಿ ನಾವು ವಿಶ್ವಾಸ ಪ್ರಮಾಣವನ್ನು ಮಾಡುವಾಗ ಇದು ಸ್ವಂತ ನಿರ್ಧಾರವಲ್ಲ, ಬದಲಿಗೆ ನಾನು ಈ ಧರ್ಮಸಭೆಗೆ ಸೇರಿದ್ದೇನೆ, ಪಿತಾ ಸುತ ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ ಹಾಗೂ ಧರ್ಮಸಭೆ ಬೋಧಿಸುವ ಸತ್ಯಗಳನ್ನು ವಿಶ್ವಾಸಿಸ್ತೇನೆ ಎಂದು ಬಹಿರಂಗವಾಗಿ ನಾವು ಒಪ್ಪಿಕೊಳ್ತೇವೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಪ್ರಭು ಕ್ರಿಸ್ತರ ವಿರುದ್ಧವಾಗಿ ಈ ಅನೇಕರು ದೇವದೂಷಣೆಯನ್ನು ಮಾಡ್ತಾರೆ. ಆಗ ಈ ನೈಸಿಯ ಒಂದು ಸಮ್ಮೇಳನದ ಮುಖಾಂತರ ನೈಸಿಯ ವಿಶ್ವಾಸ ಸಂಗ್ರಹವನ್ನು ಧರ್ಮಸಭೆ ನಮಗೆ ಹಸ್ತಾಂತರಿಸುತ್ತದೆ. ಹಾಗಾಗಿ ಪ್ರತಿಯೊಂದು ಬಾರಿ ಈ ವಿಶ್ವಾಸ ಪ್ರಮಾಣವನ್ನು ಮಾಡುವಾಗ ನಾನು ಧರ್ಮಸಭೆಗೆ ಸೇರಿದ್ದೇನೆ ಎನ್ನುವಂಥ ದೃಢ ನಿಲುವು ನಮ್ಮದಾಗುತ್ತದೆ. ಇನ್ನು ಮುಂದೆ ಈ ವಿಶ್ವಾಸ ಪ್ರಮಾಣವನ್ನು ಅರ್ಥಗರ್ಭಿತವಾಗಿ ಮಾಡೋಣವೇ?